ಬೆಂಗಳೂರಿನಲ್ಲಿ ನಟೋರಿಯಸ್ ಬಚ್ಚಾ ಖಾನ್ನ ಬಂಧನ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ದರ್ಶನ್ಗೆ ನೆರವಾಗುತ್ತಾ ಅಂತ ಹೇಳಲಾಗ್ತಾ ಇತ್ತು. ಬಳ್ಳಾರಿ ಜೈಲಿನಿಂದ ಬಚ್ಚಾ ಖಾನ್ ಪೆರೋಲ್ ಮೇಲೆ ಹೊರಗಿದ್ದ. ಕೊಲೆ ಸಂಚು, ಸುಲಿಗೆ ಪ್ರಕರಣದ ಮೇಲೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಬಂಧಿಸಿ ಹುಬ್ಬಳ್ಳಿಗೆ ಕರೆ ತೆಗೆದುಕೊಂಡು ಬಂದಿದ್ದಾರೆ ಖಾಕಿ ಪಡೆ. ದರ್ಶನ್ಗೆ ಒಂದ್ ಕಡೆ ನೆರವಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಚ್ಚಾ ಖಾನ್ ಇದ್ದಾನೆ ಅಲ್ಲಿ, ದರ್ಶನ್ ಯಾವುದೇ ತೊಂದರೆ ಆಗೋದಿಲ್ಲ, ಅವನ ಸಹಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿತ್ತು. ಅದೆಲ್ಲವೂ ಕೂಡ ಇದೀಗ ನಿರೀಕ್ಷೆಯಲ್ಲಿತ್ತು ಹುಸಿಯಾಗಿರುವಂಥದ್ದು. ನಟೋರಿಯಸ್ ಬಚ್ಚಾ ಖಾನ್ ಅನ್ನ ಬಂಧನ ಮಾಡಲಾಗಿದೆ. ಹುಬ್ಬಳ್ಳಿಯ ಅಧಿಕಾರಿಗಳು ಬಂಧಿಸಿಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ದರ್ಶನ್ಗೆ ನೆರವಾಗ್ತಾನೆ, ಅಲ್ಲಿ ಇನ್ನೇನು ಕೆಲಸಗಳಾಗ್ತಾವೋ ಜೈಲಿನಲ್ಲಿ ಅನ್ನುವಂತಹ ಮಾತುಗಳು, ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಬಚ್ಚಾ ಖಾನ್ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದ, ಆತನನ್ನ ಮತ್ತೆ ಇದೀಗ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ. ಕೊಲೆ ಸಂಚು, ಸುಲಿಗೆ ಪ್ರಕರಣದ ಮೇಲೆ ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಬಂಧಿಸಿ ಹುಬ್ಬಳ್ಳಿಗೆ ಕರೆತಂದಿದ್ದಾರೆ ಖಾಕಿ ಅಧಿಕಾರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಪ್ರಕಾಶ್, ಬಚ್ಚಾ ಖಾನ್ ಅನ್ನ ಪೆರೋಲ್ ಮೇಲೆ ಹೊರಗಡೆ ಬಿಡಲಾಗಿತ್ತು, ಇದೀಗ ಮತ್ತೆ ಬಂಧನ ಆಗಿರುವಂಥದ್ದು. ಯಾವ ಕಾರಣಕ್ಕೆ, ಈತನ ವಿರುದ್ಧ ಎಷ್ಟು ಕೇಸ್ಗಳು ದಾಖಲಾಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ನಟೋರಿಯಸ್ ಏನಿದ್ದಾನೆ ಬಚ್ಚಾ ಖಾನ್, ಈ ಬಚ್ಚಾ ಖಾನ್ ಅನ್ನ ಏನು ಕೊಲೆ ಮತ್ತು ಸುಲಿಗೆ ಪ್ರಕರಣದ ಅಡಿಯಲ್ಲಿ ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು. ಬಳ್ಳಾರಿ ಜೈಲಿನಿಂದ ಕಳೆದ ಆಗಸ್ಟ್ 2ರಿಂದ ಈತ ಪೆರೋಲ್ ಮೇಲೆ ಹೊರಗಡೆ ಇರ್ತಾನೆ. ಹೊರಗಡೆ ಇದ್ರೂ ಸಹಿತ ತನ್ನ ಸಹಚರರೊಂದಿಗೆ ಮತ್ತೆ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸುಲಿಗೆ ಸಂಬಂಧಪಟ್ಟಂತೆ ಅಂದ್ರೆ ಜಮೀನು ಖರೀದಿ ವಿಚಾರದಲ್ಲಿ ಇಲ್ಲಿ ಹುಬ್ಬಳ್ಳಿಯ ವ್ಯಕ್ತಿಯೊಬ್ಬರ ಜೊತೆ ಏನು ಈತ ವ್ಯವಹಾರದ ಸಲುವಾಗಿ ಏನು ಅವರಿಗೆ ಬೆದರಿಕೆಯನ್ನು ಹಾಕಿರ್ತಾನೆ. ಈ ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಟೋರಿಯಸ್ ಬಚ್ಚಾ ಖಾನ್ ಸೇರಿದಂತೆ 7 ಜನರನ್ನ ಈಗಾಗಲೇ ಹುಬ್ಬಳ್ಳಿಯ ಪೊಲೀಸರು ಬಂಧನ ಮಾಡಿ ಕರೆತಂದಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಏನು ಈ ಬಚ್ಚಾ ಖಾನ್ ಸೇರಿದಂತೆ ಆತನ ಸಹಚರರು ಇರ್ತಾರೆ, ಎಲ್ಲರನ್ನೂ ಏನು ವಶಕ್ಕೆ ಪಡೆದು ಈಗಾಗಲೇ ಹುಬ್ಬಳ್ಳಿ ಪೊಲೀಸರು ಬಂಧನ ಮಾಡುವುದರ ಜೊತೆಗೆ ಅವ್ರನ್ನ ಸಾಕಷ್ಟು ವಿಚಾರಣೆಗಳೇ ಒಳಪಡಿಸಿರ್ತಕ್ಕಂಥದ್ದು. ಒಂದ್ ಕಡೆ ಈ ನಟೋರಿಯಸ್ ಏನಿದ್ದಾನೆ, ಈ ನಟೋರಿಯಸ್ ಬಚ್ಚಾ ಖಾನ್ ಮೇಲೆ ಕೊಲೆ, ಅದೇ ರೀತಿ ಸುಲಿಗೆ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಈಗಾಗಲೇ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲೂ ಕೂಡ ಈ ಬಚ್ಚಾ ಖಾನ್ ಸೇರಿದಂತೆ ಆತನ ಸಹಚರರು ಕೂಡ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ನಿನ್ನೆ ರಾತ್ರಿ ಈತನನ್ನ ಅದೇ ರೀತಿ ಈತನ ಸಹಚರನ್ನು ಕೂಡ ಬಂಧನ ಮಾಡುವಂತರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಈಗಾಗಲೇ ಬಚ್ಚಾ ಖಾನ್ ಸೇರಿದಂತೆ ಆತನ ಸಹಚರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಎದುರು ಸಹಿತ ಈ ನಟೋರಿಯಸ್ ಬಚ್ಚಾ ಖಾನ್ ಉದ್ದಟತನವನ್ನ ಮೆರೆದಿರ್ತಕ್ಕಂಥದ್ದು. ರಮ್ಯಾ, ಯಾರೀತ, ಈತನ ಹಿನ್ನೆಲೆ ಆದ್ರೂ ಏನ್ ಮಾಡ್ಕೊಂಡಿದ್ದ, ಪೆರೋಲ್ ಮೇಲೆ ಹೊರಗಡೆ ಬಂದವನು ಹೇಗೆ ದರ್ಶನ್ಗೆ ನೆರವಾಗ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಾಗಿತ್ತು ಅಂತ ಪ್ರಕಾಶ್? ಎಸ್ ರಮ್ಯಾ, ನಿಜಕ್ಕೂ ಯಾಕಂದ್ರೆ ಪ್ರಮುಖವಾಗಿ ಈತ ನಟೋರಿಯಸ್ ಅಂತಕ್ಕಂತ ಒಂದು ಕುಖ್ಯಾತಿಯನ್ನ ಒಳಗಾಗಿರ್ತಕ್ಕಂಥದ್ದು. ಅಂದ್ರೆ ಕುಖ್ಯಾತ ನಟೋರಿಯಸ್ ಈತ ಬಚ್ಚಾ ಖಾನ್ ಅಂತಕ್ಕಂಥ ಆರೋಪಿ ಏನು ಭೂಗತ ಪಾತಕಿಗಳ ಜೊತೆ ಸಾಕಷ್ಟು ನಂಟನ್ನ ಹೊಂದಿರುವಂತ ಈ ಬಚ್ಚಾ ಖಾನ್ ಒಂದ್ ಕಡೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೂ ಕೂಡ ನೆರವಾಗ್ತಾನೆ ಅಂತಕ್ಕಂಥ ಏನು ವಿಷಯ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಪಡಿರ್ತಕ್ಕಂಥದ್ದು. ಒಂದ್ ಕಡೆ ಈತ ಪೆರೋಲ್ ಮೇಲೆ ಕಳೆದ ಆಗಸ್ಟ್ 2ರಿಂದ ಹೊರಗಡೆ ಇರ್ತಾನೆ. ಹೊರಗಡೆ ಇದ್ರೂ ಕೂಡ ತನ್ನ ಚಾಳಿಯನ್ನ ಮುಂದುವರಿಸುವ ಮೂಲಕ ಒಂದ್ ಕಡೆ ಬೆದರಿಕೆ ಹಾಕುವಂತ ನಿಟ್ಟಿನಲ್ಲಿ, ಅಂದ್ರೆ ಅಮಾಯಕರಿಗೆ ಬೆದರಿಕೆ ಹಾಕುವಂತ ಕೆಲವೊಂದಿಷ್ಟು ಉದ್ಯಮಿಗಳಲ್ಲಿ ಈತ ಬೆದರಿಕೆ ಹಾಕುವಂತ ಒಂದು ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕಳೆದ ಕೆಲ ದಿನಗಳಿಂದ ಕೂಡ ನಟ ದರ್ಶನ್ಗೂ ಕೂಡ ಈತ ನೆರವಾಗ್ತಾನೆ ಅಂತಕ್ಕಂಥ ಕೆಲವೊಂದಿಷ್ಟು ಚರ್ಚೆಗಳು, ಸಾಕಷ್ಟು ಏನು ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನಟ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರ್ತಕ್ಕಂಥ ನಟ ದರ್ಶನ್ಗೆ ಈತ ನಟೋರಿಯಸ್ ಏನ್ ಬಚ್ಚಾ ಖಾನ್ ಇದ್ದಾನೆ, ಈತ ದರ್ಶನ್ಗೆ ನೆರವಾಗ್ತಾನೆ ಅಂತಕ್ಕಂಥ ಚರ್ಚೆಗಳು ಸಾಕಷ್ಟು. ಹುಬ್ಬಳ್ಳಿ ಠಾಣೆಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದ್ವಾ ಹೇಗೆ ಅಂತ? ಯಾಕೆಂದ್ರೆ ಬಳ್ಳಾರಿಯಲ್ಲಿ ಇದ್ದವನನ್ನ ಇದೀಗ ಹುಬ್ಬಳ್ಳಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ ಅಲ್ವಾ? ಎಸ್ ರಮ್ಯ, ಈಗಾಗಲೇ ಅಂದ್ರೆ ಈತ ನಟೋರಿಯಸ್ ಬಚ್ಚಾ ಖಾನ್ ಏನಾನೆ ಈ ಆರೋಪಿ ಪೆರೋಲ್ ಮೇಲೆ ಏನು ಕಳೆದ ಆಗಸ್ಟ್ 2ರಿಂದ ಹೊರಗಡೆ ಇರ್ತಾನೆ. ಹೊರಗಡೆ ಇದ್ರೂ ಕೂಡ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಮತ್ತೆ ಭಾಗಿಯಾಗುವ ಮೂಲಕ ತನ್ನ ಸಹಚರರೊಂದಿಗೆ ಈತ ಜಮೀನು ವಿಚಾರವಾಗಿ ಏನು
ಧನ್ಯವಾದ ತಮ್ಮ ಮಾಹಿತಿಗೆ. ಬೆಂಗಳೂರಿನಲ್ಲಿ ನಟೋರಿಯಸ್ ಬಚ್ಚಾ ಖಾನ್ನ ಬಂಧನ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ದರ್ಶನ್ಗೆ ನೆರವಾಗುತ್ತಾ ಅಂತ ಹೇಳಲಾಗ್ತಾ ಇತ್ತು. ಬಳ್ಳಾರಿ ಜೈಲಿನಿಂದ ಬಚ್ಚಾ ಖಾನ್ ಪೆರೋಲ್ ಮೇಲೆ ಹೊರಗಿದ್ದ. ಕೊಲೆ ಸಂಚು, ಸುಲಿಗೆ ಪ್ರಕರಣದ ಮೇಲೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಬಂಧಿಸಿ ಹುಬ್ಬಳ್ಳಿಗೆ ಕರೆ ತೆಗೆದುಕೊಂಡು ಬಂದಿದ್ದಾರೆ ಖಾಕಿ ಪಡೆ. ದರ್ಶನ್ಗೆ ಒಂದ್ ಕಡೆ ನೆರವಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಚ್ಚಾ ಖಾನ್ ಇದ್ದಾನೆ ಅಲ್ಲಿ, ದರ್ಶನ್ ಯಾವುದೇ ತೊಂದರೆ ಆಗೋದಿಲ್ಲ, ಅವನ ಸಹಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿತ್ತು. ಅದೆಲ್ಲವೂ ಕೂಡ ಇದೀಗ ನಿರೀಕ್ಷೆ ಏನಿತ್ತು ಹುಸಿಯಾಗಿರುವಂಥದ್ದು. ನಟೋರಿಯಸ್ ಬಚ್ಚಾ ಖಾನ್ ಅನ್ನ ಬಂಧನ ಮಾಡಲಾಗಿದೆ. ಹುಬ್ಬಳ್ಳಿಯ ಅಧಿಕಾರಿಗಳು ಬಂಧಿಸ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ದರ್ಶನ್ಗೆ ನೆರವಾಗ್ತಾನೆ, ಅಲ್ಲಿ ಇನ್ನೇನು ಕೆಲಸಗಳಾಗ್ತಾವೋ ಜೈಲಿನಲ್ಲಿ ಅನ್ನುವಂತಹ ಮಾತುಗಳು, ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಬಚ್ಚಾ ಖಾನ್ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದ, ಅದನ್ನ ಮತ್ತೆ ಇದೀಗ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸಗಳು ಕೂಡ ಆಗಿದೆ. ಕೊಲೆ ಸಂಚು, ಸುಲಿಗೆ ಪ್ರಕರಣದ ಮೇಲೆ ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಬಂಧಿಸಿ ಹುಬ್ಬಳ್ಳಿಗೆ ಕರೆತಂದಿದ್ದಾರೆ ಖಾಕಿ ಅಧಿಕಾರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಪ್ರಕಾಶ್, ಬಚ್ಚಾ ಖಾನ್ ಅನ್ನ ಪೆರೋಲ್ ಮೇಲೆ ಹೊರಗಡೆ ಬಿಡಲಾಗಿತ್ತು, ಇದೀಗ ಮತ್ತೆ ಬಂಧನ ಆಗಿರುವಂಥದ್ದು. ಯಾವ ಕಾರಣಕ್ಕೆ, ಈತನ ವಿರುದ್ಧ ಎಷ್ಟು ಕೇಸ್ಗಳು ದಾಖಲಾಗಿದೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ನಟೋರಿಯಸ್ ಏನಿದಾನೆ ಬಚ್ಚಾ ಖಾನ್, ಈ ಬಚ್ಚಾ ಖಾನ್ ಅನ್ನ ಏನು ಕೊಲೆ ಮತ್ತು ಸುಲಿಗೆ ಪ್ರಕರಣದ ಅಡಿಯಲ್ಲಿ ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು. ಬಳ್ಳಾರಿ ಜೈಲಿನಿಂದ ಕಳೆದ ಆಗಸ್ಟ್ 2ರಿಂದ ಈತ ಪೆರೋಲ್ ಮೇಲೆ ಹೊರಗಡೆ ಇರ್ತಾನೆ. ಹೊರಗಡೆ ಇದ್ರೂ ಸಹಿತ ತನ್ನ ಸಹಚರರೊಂದಿಗೆ ಮತ್ತೆ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸುಲಿಗೆ ಸಂಬಂಧಪಟ್ಟಂತೆ ಒಂದು ಅಂದ್ರೆ ಜಮೀನು ಖರೀದಿ ವಿಚಾರದಲ್ಲಿ ಇಲ್ಲಿ ಹುಬ್ಬಳ್ಳಿಯ ವ್ಯಕ್ತಿಯೊಬ್ಬರ ಜೊತೆ ಏನು ಈತ ವ್ಯವಹಾರದ ಸಲುವಾಗಿ ಏನು ಅವರಿಗೆ ಬೆದರಿಕೆಯನ್ನು ಹಾಕಿರ್ತಾನೆ. ಈ ಬೆದರಿಕೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಟೋರಿಯಸ್ ಬಚ್ಚಾ ಖಾನ್ ಸೇರಿದಂತೆ 7 ಜನರನ್ನ ಈಗಾಗಲೇ ಹುಬ್ಬಳ್ಳಿಯ ಪೊಲೀಸರು ಬಂಧನ ಮಾಡಿ ಕರೆತಂದಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಏನು ಈ ಬಚ್ಚಾ ಖಾನ್ ಸೇರಿದಂತೆ ಆತನ ಸಹಚರರು ಇರ್ತಾರೆ, ಎಲ್ಲರನ್ನು ಏನು ವಶಕ್ಕೆ ಪಡೆದು ಈಗಾಗಲೇ ಹುಬ್ಬಳ್ಳಿ ಪೊಲೀಸರು ಬಂಧನ ಮಾಡುವುದರ ಜೊತೆಗೆ ಅವ್ರನ್ನ ಸಾಕಷ್ಟು ವಿಚಾರಣೆಗಳೇ ಒಳಪಡಿಸಿರ್ತಕ್ಕಂಥದ್ದು. ಒಂದ್ ಕಡೆ ಈ ನಟೋರಿಯಸ್ ಏನಿದಾನೆ, ಈ ನಟೋರಿಯಸ್ ಬಚ್ಚಾ ಖಾನ್ ಮೇಲೆ ಕೊಲೆ, ಅದೇ ರೀತಿ ಸುಲಿಗೆ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಈಗಾಗಲೇ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲೂ ಕೂಡ ಈ ಬಚ್ಚಾ ಖಾನ್ ಸೇರಿದಂತೆ ಆತನ ಸಹಚರರು ಕೂಡ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ನಿನ್ನೆ ರಾತ್ರಿ ಈತನನ್ನ ಅದೇ ರೀತಿ ಈತನ ಸಹಚರನ್ನು ಕೂಡ ಬಂಧನ ಮಾಡುವಂತರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆ ಈಗಾಗಲೇ ಬಚ್ಚಾ ಖಾನ್ ಸೇರಿದಂತೆ ಆತನ ಸಹಚರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಎದುರು ಸಹಿತ ಈ ನಟೋರಿಯಸ್ ಬಚ್ಚಾ ಖಾನ್ ಉದ್ದಟತನವನ್ನ ಮೆರೆದಿರ್ತಕ್ಕಂಥದ್ದು. ರಮ್ಯಾ, ಯಾರೀತ, ಈತನ ಹಿನ್ನೆಲೆ ಆದ್ರೂ ಏನ್ ಮಾಡ್ಕೊಂಡಿದ್ದ, ಪೆರೋಲ್ ಮೇಲೆ ಹೊರಗಡೆ ಬಂದವನು ಹೇಗೆ ದರ್ಶನ್ಗೆ ನೆರವಾಗ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಾಗಿತ್ತು ಅಂತ ಪ್ರಕಾಶ್? ಎಸ್ ರಮ್ಯಾ, ನಿಜಕ್ಕೂ ಯಾಕಂದ್ರೆ ಪ್ರಮುಖವಾಗಿ ಈತ ನಟೋರಿಯಸ್ ಅಂತಕ್ಕಂತ ಒಂದು ಕುಖ್ಯಾತಿಯನ್ನ ಒಳಗಾಗಿರ್ತಕ್ಕಂಥದ್ದು. ಅಂದ್ರೆ ಕುಖ್ಯಾತ ನಟೋರಿಯಸ್ ಈತ ಬಚ್ಚಾ ಖಾನ್ ಅಂತಕ್ಕಂಥ ಆರೋಪಿ ಏನು ಭೂಗತ ಪಾತಕಿಗಳ ಜೊತೆ ಸಾಕಷ್ಟು ನಂಟನ್ನ ಹೊಂದಿರುವಂತ ಈ ಬಚ್ಚಾ ಖಾನ್ ಒಂದ್ ಕಡೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೂ ಕೂಡ ನೆರವಾಗ್ತಾನೆ ಅಂತಕ್ಕಂಥ ಏನು ವಿಷಯ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆಗೆ ಒಳಪಡಿರ್ತಕ್ಕಂಥದ್ದು. ಒಂದ್ ಕಡೆ ಈತ ಪೆರೋಲ್ ಮೇಲೆ ಕಳೆದ ಆಗಸ್ಟ್ 2ರಿಂದ ಹೊರಗಡೆ ಇರ್ತಾನೆ. ಹೊರಗಡೆ ಇದ್ರೂ ಕೂಡ ತನ್ನ ಚಾಳಿಯನ್ನ ಮುಂದುವರಿಸುವ ಮೂಲಕ ಒಂದ್ ಕಡೆ ಬೆದರಿಕೆ ಹಾಕುವಂತ ನಿಟ್ಟಿನಲ್ಲಿ, ಅಂದ್ರೆ ಅಮಾಯಕರಿಗೆ ಬೆದರಿಕೆ ಹಾಕುವಂತ ಕೆಲವೊಂದಿಷ್ಟು ಉದ್ಯಮಿಗಳಿಗೆ ಈತ ಬೆದರಿಕೆ ಹಾಕುವಂತ ಒಂದು ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕಳೆದ ಕೆಲ ದಿನಗಳಿಂದ ಕೂಡ ನಟ ದರ್ಶನ್ಗೂ ಕೂಡ ಈತ ನೆರವಾಗ್ತಾನೆ ಅಂತಕ್ಕಂಥ ಕೆಲವೊಂದಿಷ್ಟು ಚರ್ಚೆಗಳು, ಸಾಕಷ್ಟು ಏನು ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನಟ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರ್ತಕ್ಕಂಥ ನಟ ದರ್ಶನ್ಗೆ ಈತ ನಟೋರಿಯಸ್ ಏನ್ ಬಚ್ಚಾ ಖಾನ್ ಇದಾನೆ, ಈತ ದರ್ಶನ್ಗೆ ನೆರವಾಗ್ತಾನೆ ಅಂತಕ್ಕಂಥ ಚರ್ಚೆಗಳು ಸಾಕಷ್ಟು. ಹುಬ್ಬಳ್ಳಿ ಠಾಣೆಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದ್ವಾ ಹೇಗೆ ಅಂತ? ಯಾಕೆಂದ್ರೆ ಬಳ್ಳಾರಿಯಲ್ಲಿ ಇದ್ದವನನ್ನ ಇದೀಗ ಹುಬ್ಬಳ್ಳಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ ಅಲ್ವಾ?
ಎಸ್ ರಮ್ಯ, ಈಗಾಗಲೇ ಅಂದ್ರೆ ಈತ ನಟೋರಿಯಸ್ ಬಚ್ಚಾ ಖಾನ್ ಏನಾದಾನೆ ಈ ಆರೋಪಿ ಪೆರೋಲ್ ಮೇಲೆ ಏನು ಕಳೆದ ಆಗಸ್ಟ್ 2ರಿಂದ ಹೊರಗಡೆ ಇರ್ತಾನೆ. ಹೊರಗಡೆ ಇದ್ರೂ ಕೂಡ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಮತ್ತೆ ಭಾಗಿಯಾಗುವ ಮೂಲಕ ತನ್ನ ಸಹಚರರೊಂದಿಗೆ ಈತ ಜಮೀನು ವಿಚಾರವಾಗಿ ಏನು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.